ಆತ್ಮದರ್ಶನ ಕಾರ್ಯಕ್ರಮಗಳನ್ನು ನಿಮ್ಮಲ್ಲಿ ನನ್ನ ಪ್ರಿಯ ವೀಕ್ಷಕರೇ ಅನೇಕ ವಾರಗಳಿಂದ ಕ್ರಮವಾಗಿ ವೀಕ್ಷಿಸ್ತಾ ಇದ್ದೀರಿ ಮತ್ತು ದಯಮಾಡಿ ಈ ಕಾರ್ಯಕ್ರಮಗಳನ್ನು ಸತತವಾಗಿ ನೀವು ವೀಕ್ಷಿಸುವುದಾದರೆ ಯಾವ ತಡೆ ಇಲ್ಲದೆ ದೇವರ ವಾಕ್ಯದ ಈ ಸತ್ಯಗಳನ್ನು ಗ್ರಹಿಸಿಕೊಳ್ಳುವುದಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಈ ದಿವಸದಲ್ಲಿ ನಾವು ಈ ವಾಕ್ಯ ಭಾಗದ ಅಧ್ಯಯನಕ್ಕೆ ಮುಂದುವರಿಯುವಾಗ ದೇವರಾತ್ಮನು ನಮಗೆ ಸಹಾಯ ಮಾಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಾವು ಈ ದಿವಸದಲ್ಲಿ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಿಶೇಷವಾದ ಕೃಪೆ ನಮಗೆ ಅನುಗ್ರಹಿಸು. ನಿನ್ನ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ನೆಲೆಗೊಳ್ಳುವಂತೆ ಅನುಗ್ರಹಿಸು. ನಿನ್ನ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ಕರ್ತನೆ, ಈ ದಿವಸದಲ್ಲಿ ಪ್ರಿಯ ವೀಕ್ಷಕರನ್ನು ಕರುಣಿಸು, ಆಶೀರ್ವದಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ, ಆಮೇನ್. ನಾವು ಕಳೆದಂಥ ಈ 3 ವಾರಗಳಲ್ಲಿ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ, ಅದರಲ್ಲಿ ಅದರ ಮೊದಲಿನ ಒಂದು ಇಂಟ್ರಡಕ್ಷನ್, ಅದರ ಹಿನ್ನೆಲೆಯಾಗಿ ನಾನು ನಿಮಗೆ ತಿಳಿಸಿದೆ. ಅದಾದ ನಂತರ 1ನೇ, 2ನೇ ಮತ್ತು 3ನೇ ವಚನಗಳ ವಿವರಣೆಗಳನ್ನು ನಿಮಗೆ ನಾನು ತಿಳಿಸಿದೆ. ಇವಾಗ ನಾವು 4ನೇ ವಚನದಿಂದ ಅಲ್ಲಿ ಬರೆಯಲ್ಪಟ್ಟಂಥ ಕೆಲವಾರು ಇತರ ವಿಷಯಗಳನ್ನು ಆಲೋಚನೆ ಮಾಡೋಣ. ನಾವು ಈ ದಿವಸದಲ್ಲಿ 4ನೇ ವಚನದಿಂದ 11ನೇ ವಚನದವರೆಗೆ ಬರೆಯಲ್ಪಟ್ಟಂಥ ಆ ಉಳಿದ ಭಾಗವನ್ನು ಒಂದು ಸಾರಿ ನಾನು ಓದ್ತೇನೆ. 7 ಗುಡುಗುಗಳು ಕೂಗಿದಾಗ ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದನು. ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು, ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು ಇನ್ನೂ ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿ ಇಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಆ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು, ಅವನು ನನಗೆ, ನೀನಿದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆ ಕಹಿಯಾಯಿತು. ಆಮೇಲೆ, ಇನ್ನೂ ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ. ದೇವರ ಈ ವಾಕ್ಯ ಭಾಗವನ್ನು ನಮಗೆ ಆಶೀರ್ವದಿಸಿ ಕೊಡಲಿ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ಓದುವಾಗ ನಿಮ್ಮಲ್ಲಿ ಅನೇಕರು, ಏನಪ್ಪ ಇದು ನನಗೇನು ಅರ್ಥ ಆಗುವುದಿಲ್ಲಲ್ಲ ಎಂಬುದಾಗಿ ಆಲೋಚನೆ ಮಾಡುತ್ತಾ ಇದ್ದಿರ್ಬೋದು. ಪರವಾಗಿಲ್ಲ, ಅರ್ಥವಾಗದಿದ್ದರೂ ಚಿಂತೆ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ನಿಮಗೀಗ ವಿವರಣೆಗಳನ್ನು ಕೊಡ್ತಾ ಇದ್ದೇನೆ. ಬಹಳ ಗಮನವಿಟ್ಟು, ಒಂದು ವೇಳೆ ಕೈಯಲ್ಲಿ ಬೈಬಲ್ ಇದ್ದರೆ ಆ ಬೈಬಲನ್ನು ತೆಗೆದುಕೊಂಡು ಆಗಾಗ ನೀವು ನೋಡ್ರಿ, ನಿಮಗೆ ಅದರ ಹೆಚ್ಚಿನ ಸಹಾಯ ನಿಮಗೆ ಆಗ್ತದೆ. ನಾವು ಮೊದಲನೇದಾಗಿ ನಾವು 1ನೇ ವಚನದಿಂದ 3ನೇ ವಚನದವರೆಗೆ ನಮ್ಮ ಕಣ್ಣುಗಳು ಯೇಸು ಕ್ರಿಸ್ತನ ಮೇಲೆ ಅದು ನೆಲೆಗೊಂಡಿತ್ತು. We saw 3 different things about the Lord Jesus Christ. ಯೇಸು ಕ್ರಿಸ್ತನ ಕುರಿತಾಗಿ 3 ವಿಷಯಗಳನ್ನು ನಾವು ಗಮನಿಸಿದೆವು.
his character, then his claim, ಆತನಲ್ಲಿದ್ದಂಥ ಆ ಕೆಲವಾರು ಲಕ್ಷಣಗಳು, ದೆನ್ ಹಿಸ್ ಕ್ಲೈಮ್, ಆತನು ಏನಾಗಿ ಆತನು ಕ್ಲೈಮ್ ಮಾಡಿದ ಎಂಬಂಥ ಕೆಲವಾರು ವಿಚಾರಗಳನ್ನು ನಾವು ಗಮನಿಸಿದೆವು. ಇವಾಗ now we turn our eyes upon John. ದೇವರ ದಾಸನಾದಂಥ ಈ ಪ್ರಕಟಣೆ ಯಾರಿಗೆ ಕೊಡಲ್ಪಟ್ಟಿತೋ ಆ ಯೋಹಾನನ ಮೇಲೆ ನಮ್ಮ ದೃಷ್ಟಿ ಇವಾಗ ನೆಲೆಗೊಂಡಿದೆ. 4ನೇ ವಚನದಿಂದ 11ನೇ ವಚನದವರೆಗೆ ನಾವು ಅಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಸಿ ದ ರಿಮೈನಿಂಗ್ ಫ್ಯೂ ವರ್ಸಸ್, ಅಂದರೆ 4ನೇ ವಚನದಿಂದ 11ನೇ ವಚನದವರೆಗೆ now it is occupied now with John and his response to the word and will of God. ದೇವರ ವಾಕ್ಯ ಮತ್ತು ದೇವರ ಚಿತ್ತ ಇದಕ್ಕೆ ಸಂಬಂಧಪಟ್ಟ ಕೆಲವಾರು ಸತ್ಯಾಂಶಗಳಲ್ಲಿ ಉಂಟು. Now we notice first how attentive he was to the word of God. ನೀವು ಈ ಭಾಗಗಳನ್ನು ಗಮನಿಸಿದರೆ ಒಂದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಯೋಹಾನನು ಎಷ್ಟರ ಮಟ್ಟಿಗೆ ಗಹನೀಯವಾಗಿ ಆ ದೇವರ ವಾಕ್ಯವನ್ನು ಗಮನಿಸಿದ ಎಂಬುದಾಗಿ. Now John is brought to the forefront of the chapter to demonstrate the practical effect the visions of the apocalypse should have upon our daily lives. ಈ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಂಥ ವಿಚಾರಗಳು ನಮ್ಮ ದೈನಂದಿನ ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ಅದು ಕಾರ್ಯ ಸಾಧಿಸುವಂತಿರಬೇಕು ಎಂಬ ಸತ್ಯಾಂಶವನ್ನು ತಿಳಿಯಪಡಿಸುವುದಕ್ಕಾಗಿ ನಮಗೆ ಕೊಡಲ್ಪಟ್ಟಿದೆ. ಅನೇಕರಿಗೆ ಪ್ರಕಟಣೆ ಗ್ರಂಥ ಅಭ್ಯಾಸ ಮಾಡಲಿಕ್ಕೆ ಬಹಳ ಆಸಕ್ತಿ. ಯಾಕಂತ ಹೇಳಿದ್ರೆ ಇಟ್ಸ್ ಅನ್ ಇಂಟೆಲೆಕ್ಚುಯಲ್ ನಾಲೆಜ್ ಅಂತ ಹೇಳಿ, ಒಂದು ರೀತಿಯ ಜ್ಞಾನಾರ್ಜನೆಗಾಗಿ. ನಮ್ಮಲ್ಲಿ ಅನೇಕರಿಗೆ ಮನುಷ್ಯರಿಗೆ ಸ್ವಾಭಾವಿಕವಾಗಿ ನಮಗೊಂದು ಕುತೂಹಲವಿರ್ತದೆ. ಕುತೂಹಲ ಏನಂತ ಹೇಳಿದ್ರೆ ಮುಂದಕ್ಕೆ ಆಗಬೇಕಾದಂಥ ವಿಚಾರಗಳನ್ನು ತಿಳಿಸುವಂಥ, ಕೇಳುವಂಥದ್ದು, ಗ್ರಹಿಸುವಂಥದ್ದು. ಅನೇಕರಾದ್ದಕ್ಕಾಗಿ ಕಣಿ ಹೇಳುವರ ಹತ್ರ ಹೋಗುವವರಿದ್ದಾರೆ, ಮಾಟ ಮಂತ್ರವಾದಿಗಳ ಹತ್ರ ಹೋಗುವವರಿದ್ದಾರೆ. ಸತ್ಯವೇದ ಇದನ್ನು ವಿರೋಧಿಸ್ತದೆ ಮತ್ತು ಅಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ವಾಕ್ಯ ಗದರಿಸ್ತದೆ. ಮನುಷ್ಯನಲ್ಲಿರುವಂಥ ಸಾಮಾನ್ಯವಾದಂಥ ಒಂದು ಕುತೂಹಲ, ನಾಳೆ ಏನಾಗ್ತದೆ, ಮುಂದೆ ಏನಾಗ್ತದೆ. ಕೆಲವು ಸಾರಿ ಪ್ರಕಟಣೆ ಗ್ರಂಥವನ್ನು ಕಲಿಲಿಕ್ಕೆ ಕೆಲವರಿಗೆ ಬಹಳ ಆಸಕ್ತಿ. ಅಲ್ಲ, ನಮಗೆ ಬಹಳ ಕಲಿಲಿಕ್ಕೆ, ಸ್ಟಡಿ ಮಾಡಲಿಕ್ಕೆ ನನಗೆ ಬಹಳ ಮನಸ್ಸುಂಟು. Their intention is not to gain anything spiritual. ಆತ್ಮೀಕವಾದಂಥ ಅನ್ವಯಿಸುವಿಕೆ ಮಾಡುವಂಥದ್ದು ಅವರಿಗೇನಂಥ ಒಂದು ಪ್ರಾಮುಖ್ಯತೆ ಅಲ್ಲ. ಜಸ್ಟ್ ಟು ಗ್ಯಾದರ್ ಸಮ್ ಇಂಟೆಲೆಕ್ಚುಯಲ್ ನಾಲೆಡ್ಜ್. ನನ್ನ ಪ್ರಿಯರೇ, ಒಂದು ಮಾತು ನಾನು ಹೇಳಲಿಯ, ಐ ಹ್ಯಾವ್ ಬಿನ್ ಸಿಟ್ಟಿಂಗ್ ಆ್ಯಂಡ್ ಐ ಹ್ಯಾವ್ ಬಿನ್ ಪ್ರೀಚಿಂಗ್ ಆ್ಯಂಡ್ ಟೀಚಿಂಗ್ not to fulfill the curiosity of the human beings or tell like a foreteller what is going to happen tomorrow. ನಾಳೆ ಏನಾಗ್ತದೆ, ನಾಳ್ದೇನಾಗ್ತದೆ ಎಂಬ ಕುತೂಹಲವನ್ನು ಅದಕ್ಕೆ ಪ್ರತಿಯಾಗಿ ನಿಮಗೆ ಪ್ರೋತ್ಸಾಹ ಮಾಡುವುದಕ್ಕಾಗಿ ನಾನೇನೋ ಒಬ್ಬ ಮುಂದಕ್ಕೆ ಹೇಳತಕ್ಕ ಕಣಿ ಹೇಳುವಂಥ ವ್ಯಕ್ತಿಯಾಗಿ ನಾನು ದೇವರ ವಾಕ್ಯ ವಿವರಣೆ ಮಾಡ್ತಾ ಇಲ್ಲ. Neither the Bible has given the prophecy with that intention. That is the reason. A man without the spiritual understanding, he will not be able to understand the book of Revelation. ಇಲ್ಲದಿರ್ತಿದ್ರೆ ಇಷ್ಟು ಹೊತ್ತಿನಲ್ಲಿ ಲೋಕದಲ್ಲಿರುವಂಥ ಎಲ್ಲ ಜನರು ತಮಗೆ ಬೇಕಾದ ಹಾಗೆ ಇದನ್ನು ಅರ್ಥ ಮಾಡಿಕೊಳ್ತಿದ್ರು. Why? People can't read and understand. Why people get confused? Because their intentions are not good. Their intentions are selfish. ಅವರ ಕುತೂಹಲ
They only want to satisfy their, some kind of an inclination to know what happens tomorrow. May I tell you one thing? I am not here to fulfill your intentions of learning only future. That's not the reason. That's not the reason of this TV telecast. Our reason is to educate what God expects you and me to understand when He has given us this word. ಈ ವಾಕ್ಯ ನಮಗೆ ಕೊಟ್ಟಂತಾದರ ದೇವರ ಉದ್ದೇಶವನ್ನು ನಿಮಗೆ ತಿಳಿಸುವುದಕ್ಕಾಗಿ, ಬೋಧಿಸುವುದಕ್ಕಾಗಿ, ಅದರ ಜೊತೆಯಲ್ಲಿ ದೇವರು ಕೊಟ್ಟ ಪ್ರವಾದನ ಸತ್ಯಾಂಶಗಳನ್ನು ಹೊರಗೆಡಹುವಂಥ ಆ ವಿವರಣೆಗಳನ್ನು ಮಾಡುವುದಕ್ಕಾಗಿ ಈ ಕಾರ್ಯಕ್ರಮಗಳನ್ನು ನಾವು ಸಿದ್ಧ ಮಾಡುತ್ತಾ ಇದ್ದೇವೆ. ಒಳ್ಳೆಯದು. ಈಗ ನಾವು ಆ 4ನೇ ವಚನಕ್ಕೆ ನಾವು ಬರೋಣ. ನಾವು 4ನೇ ವಚನಕ್ಕೆ ಬರುವಾಗ ಏನಂತ ಓದ್ತೇವಲ್ಲಿ? ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು. ಆದರೆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ನಾನು ಕೇಳಿದೆನು. Verse 4, you know what it says in English language? You know what John says? And when the 7 thunders had uttered their voices, I was about to write. And I heard a voice from heaven saying unto me, seal up those things which the 7 thunders uttered, and write them not. Some feel that when the 7 thunders pealed forth their message, they gave utterance to great mysterious truths hidden from men and women, sealed away with other mysteries for the enlightenment of a future age. May I tell you one thing? ಅನೇಕರು ಆ ಮುಂದಿನ ದಿನಗಳಲ್ಲಿ ದೇವರು ಪ್ರಕಟ ಮಾಡುವವರೆಗೆ ಅದನ್ನು ಮುಚ್ಚಿಡಿ ಎಂಬುದಾಗಿ ದೇವರು ಹೇಳಿದ ಎಂಬುದಾಗಿ. God does not reveal His secrets to everyone. ದೇವರು ಈ ಗುಟ್ಟನ್ನು ಎಲ್ಲರಿಗೆ ತಿಳಿಯಪಡಿಸುವುದಿಲ್ಲ. Nor are all His mysteries unveiled to all His saints. ಅಥವಾ ಆತನ ಈ ಗುಟ್ಟುಗಳು ಆತನ ಭಕ್ತರಿಗೂ ಕೂಡ ಎಲ್ಲವುಗಳು ತಿಳಿಸಲ್ಪಡುವುದಿಲ್ಲ. That view of course assumes that the thunders John heard were thunders of divine revelation. ಈ ಒಂದು ಅಭಿಪ್ರಾಯದ ಪ್ರಕಾರವಾಗಿ ಯೋಹಾನನು ಕೇಳಿದಂಥ ಆ ಒಂದು ಗುಡುಗುಗಳು ಅದು ದೈವ ಪ್ರಕಟಣೆಯ ಗುಡುಗುಗಳಾಗಿದೆ ಎಂಬುದಾಗಿ. Now there is another view. ಇನ್ನೊಂದು ದೃಷ್ಟಿಕೋನ ಇದಕ್ಕೆ ಉಂಟು. Now we know that, as we have just concluded just last week, the Lord has just asserted His royal rights and roared out His claim to the earth. ಸಿಂಹದ ಗರ್ಜನೆಯಲ್ಲಿ ಈ ಲೋಕದ ಅಧಿಕಾರವನ್ನು ಆತನು ತನ್ನದನ್ನಾಗಿ ಮಾಡಿಕೊಳ್ಳುವಂಥ ಆ ಒಂದು ಸ್ವರವನ್ನು ನಾವು ಕೇಳಿದೆವು. John says, and when he had cried, 7 thunders uttered their voices. ಏನಂತೆ? ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು. It seems more in keeping with the passage to envision Satan giving vent to his rage in answer to the Lord's roar. ಕರ್ತನು ಆ ರೀತಿಯಲ್ಲಿ ಸಿಂಹದ ಗರ್ಜನೆಯಲ್ಲಿ ಆತನು ತನ್ನ ಶಬ್ದವನ್ನು ಹೇಳುವಾಗ ಸೈತಾನನು ಅದಕ್ಕೆ ಪ್ರತಿಯಾಗಿ ಆತನು ಉತ್ತರ ಕೊಟ್ಟಂತೆ ಕಾಣಿಸ್ತದೆ. The nations too give went to their wrath. ಇರುವಂಥ ಲೋಕದಲ್ಲಿರುವಂಥ ರಾಜ್ಯಗಳವರು ಕೂಡ ತಮ್ಮ ಕೋಪವನ್ನು ಪ್ರತ್ಯಕ್ಷಪಡಿಸ್ತಾರೆ. So the 7 thunders
would thus symbolize the response of the rebels to the Lord's announced intention of taking over the earth and sea. ಈ ಲೋಕವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳತಕ್ಕಂಥ ಆತನ ಆ ಒಂದು ಶಬ್ದ, ಆತನ ಒಂದು ಆ ಆಲೋಚನೆ, ಅದಕ್ಕೆ ವಿರೋಧವಾಗಿ ಪ್ರತಿರೋಧವಾಗಿ ಆ ಗುಡುಗುಗಳಲ್ಲಿ ಸೈತಾನನು ಪ್ರತಿರೋಧವನ್ನು ತೋರಿಸುವಂಥದ್ದಾಗಿದೆ ಎಂಬುದಾಗಿಯೂ ಕೂಡ ನಾವು ತಿಳುಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ನಾನು ತರುವುದಕ್ಕೆ ಬಯಸುತ್ತೇನೆ. See, it is like Pharaoh's response to Moses. ಫರೋಹನನು ಮೋಶೆ ಆತನ ಜೊತೆಯಲ್ಲಿ ಮಾತನಾಡುವಾಗ ಆತನಿಗೆ ಕೆಲ ಉತ್ತರ ಕೊಟ್ಟ. ಏನು ಹೇಳಿದ? ನಾವು ವಿಮೋಚನಾ ಕಾಂಡ ಪುಸ್ತಕಕ್ಕೆ ನಾವು ಬರುವಾಗ ನಾವಲ್ಲಿ ನೋಡುವಂತಹದ್ದು, ಐ ನೋ ನಾಟ್ ದ ಲಾರ್ಡ್ ನೈದರ್ ವಿಲ್ ಐ ಲೆಟ್ ಇಸ್ರಾಯೇಲ್ ಗೋ. ನೀನು ಹೇಳುವಂತ ಯೆಹೋವನು ಯಾರಂತ ನನಗೆ ಗೊತ್ತಿಲ್ಲ, ಆ ಇಸ್ರಾಯೇಲರನ್ನು ನಾನು ಬಿಟ್ಟು ಬಿಡಲಿಕ್ಕೆ ನಾನು ತಯಾರಿಲ್ಲ. John is about to record what the 7 thunders had uttered. ಯೋಹಾನನು ಆ 7 ಗುಡುಗುಗಳು ನುಡಿದದ್ದನ್ನು ಬರೆಯುವುದಕ್ಕೆ ಆತನು ಸಿದ್ಧನಾದನು. But is told to write them not. ಆದರೆ ಆತನಿಗೆ ವಾಣಿಯಾಯಿತು, ನೀನು ಅವುಗಳನ್ನು ಬರೆಯಬೇಡ. To disregard what the 7 thunders have to say. ಆ 7 ಗುಡುಗುಗಳು ಹೇಳುವಂತಹದ್ದನ್ನು ನೀನು ಬರೆಯುವಂತ ಅವಶ್ಯಕತೆ ಇಲ್ಲ. Now with majestic orders, the Lord simply sweeps aside the united thundering of his foes. ಆತನ ವಿರೋಧಿಗಳ ಆ ಸೈತಾನನ ಆ ಗುಡುಗಿನ ಶಬ್ದ, ಅದನ್ನು ಇವಾಗ ದೇವರು ಪಕ್ಕಕ್ಕಿಡಬೇಕೆಂಬುದಾಗಿದ್ದಾನೆ. What they have to say is not important, and his servant is to ignore them. He is not to waste paper, ink and energy on them. ಸೈತಾನ್ ಗುಡುಗುವಂತಹದ್ರಂದು ನೀನು ಅದರ ಪ್ರಾಮುಖ್ಯತೆಯನ್ನು ಕುರಿತು ಬರೆಯುವ ಅವಶ್ಯಕತೆ ಇಲ್ಲ. ದುರಾತ್ಮನು ಗರ್ಜಿಸುವಾಗ ಅದರ ಕುರಿತಾಗಿ ನೀನೇನೊಂದು ದೊಡ್ಡ ಗರ್ಜನೆ ಮಾಡಬೇಕಾಗಿ ಅವಶ್ಯಕತೆ ಇಲ್ಲ. John not only paid strict attention to the voices he heard, he paid attention to the wow he heard. ನೋಡ್ರಿ, ಮುಂದಕ್ಕೆ ನಾವು ನೋಡುವಾಗ ಆ 5ನೇ ವಚನದಲ್ಲಿ ಏನಂತ ಉಂಟು? ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು, ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನ ಮೇಲೆ ಆಣೆಯಿಟ್ಟು, ಈಸ್ ವವಿಂಗ್, ಆಣೆಯಿಟ್ಟು, ಇನ್ನು ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. There was a warm. What do we read in verse 5 and little further? What do we see in English? And the angel which I saw upon the sea and upon the earth lifted up his hand to heaven and sware by him that liveth for ever and ever, who created heaven and the things that are therein, and the earth and the things that therein are, and the sea and the things which are therein. And there should be time no longer, but in the days of the voice of the 7th angel, when he shall begin to sound, the mystery of God should be finished, as he hath declared
to his servants, the prophets. May I tell you, my dear brother, my dear sister, when he lived on earth, when Jesus Christ lived on earth, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಂತವಾಗಿದ್ದಾಗ, the Lord said, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 34-35ನೇ ವಚನದಲ್ಲಿ, you know what the Lord said? Swear not at all, neither by heaven, for it is God's throne, nor by earth, for it is footstool. ನೀನು ಪರಲೋಕದ ಮೇಲಾಗಲಿ ಭೂಮಿಯ ಮೇಲಾಗಲಿ ದೇವರ ಹೆಸರನ್ನು ಇಟ್ಟು ನೀನು ಆಣೆ ಇಡಬೇಡ. ಯಾಕೆ? ಪರಲೋಕವು ಅದು ದೇವರ ಆ ಸಿಂಹಾಸನ, ಈ ಭೂಮಿ ಆತನ ಪಾದಸ್ಥಾನ. But there is one whose right it is to sit upon the throne, and whose right it is to rule the earth. He can swear, and so he does. ಇವಾಗ ಆತನು ಭೂಮ್ಯಾಕಾಶದ ಒಡೆಯನು, ಆತನು ಅದರ ಮೇಲೆ ತನ್ನ ಪ್ರತಿಜ್ಞೆ ನೀಡ್ತಾನೆ. He takes a solemn vow that matters will now be hastened to their full and final end, and there shall be delay no longer. ಇನ್ನು ಮೇಲೆ ತಡ ಆಗುವುದಿಲ್ಲ. ನನ್ನ ಪ್ರಿಯರೇ, ಇದು ಅಲ್ಲಿ ಬರೆಯಲ್ಪಟ್ಟಂತ ಒಂದು ಗುಟ್ಟು. Now what's happening? The mystery is the secret of his allowing Satan to have his own way and man too. ಇಲ್ಲೊಂದು ಗುಟ್ಟುಂಟು. ಏನದು? ದೇವರು ಸೈತಾನನು ಏನು ಮಾಡಬೇಕಾ ಅದನ್ನು ಮಾಡಲಿಕ್ಕೆ ಬಿಟ್ಟು ಬಿಡ್ತಾ ಇದ್ದಾನೆ. ಮನುಷ್ಯನು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಬಿಟ್ಟು ಬಿಡ್ತಾ ಇದ್ದಾನೆ. A very great mystery it is indeed. ನನ್ನ ಪ್ರಿಯರೇ, ಅನೇಕ ಸಾರಿ ನಾವು ದೇವರ ವಾಕ್ಯವನ್ನು ಇತರರಿಗೆ ನಾವು ತಿಳಿಸುವಾಗ ಅವರಿಗೆ ಅದರ ಪೂರ್ತಿ ಅರ್ಥ ಆಗುವುದಿಲ್ಲ. ಒಬ್ಬರೊಂದು ಸಾರಿ ನನ್ನ ಹತ್ರ ಕೇಳಿದರೆ ಏನಂತ ಹೇಳಿದ್ರೆ, ದೇವರ ವಾಕ್ಯದ ಸತ್ಯಗಳನ್ನು ಹೇಳಿದ ನಂತರ, ಸೈತಾನನ ಕುರಿತು ವಿವರಣೆ ಮಾಡಿದ ನಂತರ ಅವರು ನನ್ನ ಹತ್ರ ಕೇಳಿದ ಪ್ರಶ್ನೆ, ಅಲ್ಲ ಸಾರ್, ಸೈತಾನನು ದೇವರ ಶಕ್ತಿಗಿಂತ ಕೆಳಗಿನ ಶಕ್ತಿ ಆದರೆ ಯಾಕಪ್ಪ ದೇವರು ಸೈತಾನನ ಆಗಲೇ ಕೊಂದಾಕ್ಲಿಕ್ಕಾಗಲಿಲ್ಲ? ಚೆನ್ನಾಗಿದೆ ಅಲ್ಲ ಪ್ರಶ್ನೆ. If God is a super power and Satan is a second power, why God has not killed that second power? Why God has to allow that? We don't know. That's a mystery. ಇದೊಂದು ಗುಪ್ತ. ಯಾಕೆ ದಿವಸದಲ್ಲಿ ಇಷ್ಟು ಅನ್ಯಾಯ ಈ ಲೋಕದಲ್ಲಿ, ಇಂಥದ್ದೆಲ್ಲ ಲೋಕದಲ್ಲಿ ನಡೀತಾ ಉಂಟಲ್ಲ? ಯಾಕೆ God has allowed Satan to thunder? Now the mystery, it has really puzzled so many people. Now the Lord has taken his vow that this mystery will be finished. ಈ ಗುಟ್ಟು ಇನ್ನು ಇದು ಮುಗಿತದೀಗ. There will be no more delay. ಇನ್ನು ತಡ ಆಗುದಿಲ್ರಿ. The days will be shortened. And as we read on through the book of Revelation, we discover that what has yet to come is to be very, very sharp. But it is also to be very short. It is sharp and it is short. ಬಹಳ ತೀಕ್ಷ್ಣವಾದದ್ದು, ಅದು ಸ್ವಲ್ಪ ಕಾಲವಿರುವಂತಹದ್ದು. ನಾವು ರೋಮಪುರ 9ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ನೋಡ್ತೇವೆ, ಫಾರ್ ಹಿ ವಿಲ್ ಫಿನಿಶ್ ದ ವರ್ಕ್ and cut it short in righteousness, because a short work will the Lord make upon the earth. ನನ್ನ ಪ್ರಿಯರೇ, ನನ್ನ ಮಾತುಗಳನ್ನು ಮುಕ್ತಾಯ ಮಾಡುವ ಮೊದಲು ದೇವರ ವಾಕ್ಯದ ಈ ಸತ್ಯಾಂಶವನ್ನು ಗಮನಿಸಿರಿ, ತಿರಸ್ಕರಿಸಬೇಡ್ರಿ. ಈ ಲೋಕದಲ್ಲಿ ನಡೆಯುವಂತಹದ್ದು ಹೌದು, ಆತನು ಶೀಘ್ರವಾಗಿ ಈ ಅನ್ಯಾಯ ಲೋಕದ ದುರಾತ್ಮನ ಕಾರ್ಯವನ್ನು ಮುಗಿಸುವಂಥ ದಿನ ಉಂಟು. ಅದು ಹತ್ತಿರವದೆ, ಅದು ತೀಕ್ಷ್ಣವಾಗಿ ಅದೆ. ಆ ದಿನ ಹತ್ತಿರವಾಗಿರುವುದರಿಂದ ಈ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ. ಇನ್ನು ಮುಂದಕ್ಕೆ ನಾವು ಕಲೀಲಿಕ್ಕೆ ಉಂಟು. ದೇವರಾತ್ಮ ನಮಗೆ ಸಹಾಯ ಮಾಡಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂದಿನ ವಾಕ್ಯಕ್ಕಾಗಿ ಸ್ತೋತ್ರ. ದುರಾತ್ಮನು ಆತನು ತನ್ನ ಮಹಾಪರಾಕ್ರಮದೊಡನೆ ದೇವರ ವಿರುದ್ಧವಾಗಿ ರೌದ್ರದಿಂದ ಆತನು ಕಾರ್ಯ ಮಾಡುತ್ತಾ ಇರುವಂಥ ದಿನಗಳನ್ನು ನಾವು ನೋಡುತ್ತಿದ್ದೇವೆ. But Lord, we know that his days are short and his days will be cut short.
ಆತನ ದಿನಗಳು ಮುರಿದು ಬೀಳ್ತದೆ. ಜೀವಸ್ವರೂಪನಾದಂಥ ದೇವರು ತನ್ನ ಹತೋಟಿಯನ್ನು ಸ್ಥಾಪಿಸುವಂಥ ದಿನಗಳು ಅದು ಹತ್ತಿರವಾಗಿದೆ. ಆದ್ದರಿಂದ ಕರ್ತನ ದಿನಗಳನ್ನು ನಾವು ಎದುರು ನೋಡುವವರಾಗಿ, ದೇವರ ನಿನ್ನ ಕಾರ್ಯಗಳಲ್ಲಿ ನಾವು ಸಂತೋಷಿಸುವವರಾಗಿ ಮುಂದಕ್ಕೆ ಹೋಗುವುದಕ್ಕೆ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.